ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLV ಸೈಬರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಅಟ್ ಪ್ರೆಸೆಂಟ್ ಈಗ ಇವತ್ತಿನ ಟಾಪಿಕ್ ಏನಂದರೆ ಒಂದು ಸ್ಕೀಮ್ ಬಗ್ಗೆ ಜಾರಿಯಾಗಿರೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಅಟ್ ಪ್ರೆಸೆಂಟಾಗಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಬ್ರೋಚರಲ್ಲಿ ಲೈಕ್ ಆಹಾರ ವಾಹಿನಿ ಯೋಜನೆ, ಇದು ಬಂದ್ಬಿಟ್ಟು ಒಂದು ಸರ್ಕಾರದಿಂದ ಸಬ್ಸಿಡಿ ಸ್ಕೀಮ್ ಆಗಿರುತ್ತೆ. ಇದರಲ್ಲಿ 3 ಲಕ್ಷ ಸಹಾಯಧನ ಆಗಿರ್ಬೋದು, ಮತ್ತು ಅವ್ರ ಕಡೆಯಿಂದ ಸಹಾಯಧನಕ್ಕಾಗಿ 3 ಲಕ್ಷ ಮತ್ತು ಅಥವಾ ಟ್ರಕ್ ಲೈಕ್ ಫುಡ್ ಟ್ರಾವೆಲ್ ಮಾಡೋದಕ್ಕೆ ಏನು ಟ್ರಕ್ ಯೂಸ್ ಮಾಡ್ತಾರೆ ಆ ಥರ ನಿಮಗೆ ಲೈಕ್ ಮೊಬೈಲ್ ಕ್ಯಾಂಟೀನ್ ಮಾಡೋದಕ್ಕೆ ಇದರಲ್ಲಿ ಸೇವೆಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇದು ಸರ್ಕಾರದ ಮುಖಾಂತರ ಮಾಡಿರೋಂಥ ಒಂದು ಸ್ಕೀಮ್ ಆಗಿದ್ದು. ಓಕೆ, ಇದರಲ್ಲಿ ನೋಡಿ ವೆಬ್ಸೈಟ್ ಈ ರೀತಿಯಾಗಿ DBCDC ಅಂತ ಏನು ಕಾಣ್ತಾ ಇದೆ, ಇದು ಒಂದು ವೆಬ್ಸೈಟ್ ಆಗಿದ್ದು. ಇದು ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಕ್ಲಾಸ್ ಇದಾಗಿರುತ್ತೆ. ಈ ವೆಬ್ಸೈಟ್ನ ಫುಲ್ ಮಾಹಿತಿ ಬಂದ್ಬಿಟ್ಟು ಈಗ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಓಕೆ, ಮೊದಲನೇದಾಗಿ ಈ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇನ್ನೊಂದು ವೆಬ್ ಬ್ರೌಸರ್ ಅನ್ನೋದು ಓಪನ್ ಆಗುತ್ತೆ. ಓಕೆ, ಈಗ ನಾನು ಅದನ್ನು ಕಾಪಿ ಪೇಸ್ಟ್ ಮಾಡೋಕ್ಕಾಗ್ತಿಲ್ಲ, ಸೊ ಅದಕ್ಕೋಸ್ಕರ ವೆಬ್ಸೈಟ್ನ ಪುನಃ ಇನ್ನೊಂದರಲ್ಲಿ ಟೈಪ್ ಮಾಡಿ ಓಕೆ ಸರ್ಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಓಕೆ, ಅಟ್ ಪ್ರೆಸೆಂಟ್ ಈಗ ಈ ಮಾಡ್ತಿರೋ ಉದ್ದೇಶ ಏನಂದರೆ, ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಅಟ್ ಪ್ರೆಸೆಂಟ್ ಈ ಸರ್ಕಾರದ್ದು ಸ್ಕೀಮ್ ಬಂದ್ಬಿಟ್ಟು ಇದು ಐಡೆಂಟ್ ಸಿಕ್ಕಾಗಿರ್ಬೋದು, ಲೈಕ್ ಇದು ಯಾರಿಗೂ ಕೂಡ ಗೊತ್ತಾಗಿಲ್ಲ ಇನ್ನೂವರೆಗೂ. ಸೊ ಅದಕ್ಕೋಸ್ಕರ ನಾನೇನಂದರೆ ಈ ಡೀಟೇಲ್ಸ್ ಫುಲ್ಲು ತಿಳಿಸ್ಕೊಡ್ಬೇಕು ಅಂತಲೇ, ಸುಮಾರು ಜನಕ್ಕೆ ಇದರಿಂದ ಹೆಲ್ಪ್ ಆಗಬೇಕು ಅಂತ ನಾನು ಈ ಸ್ಕೀಮ್ನ ವಿವರಗಳನ್ನು ಇದರಲ್ಲಿ ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಓಕೆ, ಇಲ್ಲಿ ಮತ್ತಷ್ಟು ಓದಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಮಾರ್ಚ್ 16 ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ಈ ರೀತಿಯಾಗಿ ವೆಬ್ಸೈಟ್ ಬಂದ್ಬಿಟ್ಟು ಓಪನ್ ಆಗ್ತಿಲ್ಲ, ಸೊ ಅದಕ್ಕೋಸ್ಕರ ನಾನೇ ವೆಬ್ಸೈಟ್ನ ಇಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ. ಓಕೆ, ಈಗ ವೆಬ್ಸೈಟ್ ಸರ್ಚ್ ಮಾಡಿದ್ದಾಯಿತು. ಅಲ್ಲಿ DBCDC ಕರ್ನಾಟಕ ಅಂತ ಏನಿದೆ ಅದು ಕ್ಲಿಕ್ ಮಾಡಿದ್ರೆ ಓಪನ್ ಆಗೋದಿಲ್ಲ. ಸೊ ಅದ್ರ ಕೆಳಗಡೆ ಇನ್ನೊಂದಿದೆ ನೋಡಿ, ಲ್ಯಾಂಡಿಂಗ್ ಸೈಟ್. ಆ ವೆಬ್ಸೈಟ್ ಎರಡನೇ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇನ್ ಕೇಸ್ ಯಾರಿಗಾರ ವಿಡಿಯೋ ಲಿಂಕ್ ಸಿಕ್ಕಿಲ್ಲ ಅಂದರೆ ನನಗೆ DM ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ ಇಲ್ಲಿ ವೆಬ್ಸೈಟ್ ಲಿಂಕ್ ಅಂತ ಓಪನ್ ಆಗಿದೆ. ಓಕೆ, ಈಗ ಇಲ್ಲಿ ಎಲ್ಲಿ ಕ್ಲಿಕ್ ಮಾಡೋದು, ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಇದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸುಮಾರು ನಿಗಮಗಳು ಬಂತು, ಸುಮಾರು ನಿಗಮಗಳಿರುತ್ತೆ. ಲೈಕ್ ಏನಂದರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇಲ್ಲ ಇದು ದೇವರಾಜ ಅರಸ್ ಆಗಿರ್ಬೋದು, ಮತ್ತು ಅಥವಾ ಇಲ್ಲ ಅಂದರೆ ಮುಂತಾದ SC/ST ಕ್ಯಾಟಗರಿಗಳಿಗಿರ್ಬೋದು, ಮತ್ತು ಇದೇ ರೀತಿಯಾಗಿ ಜನರಲ್ಸ್ ಕೂಡ, ಮತ್ತು OBC ಕೂಡ, ಮತ್ತು SC/ST ಕೂಡ ಹಲವಾರು ಜಾತಿಗಳಿಗೂ ಕೂಡ ಇದು ಸ್ಕೀಮ್ನ ಸೌಲಭ್ಯ ಸಿಗಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಈ ವೆಬ್ಸೈಟ್ನ ಮುಖ್ಯ ಮತ್ತು ಇದರ ನಿಗಮದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿರೋ ಹೆಸರು ಕೂಡ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಯಾವ ರೀತಿ ಅಪ್ಲೈ ಮಾಡೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಓಕೆ, ಕೆಳಂದಾಗಿ ನೋಡಿರಿ, ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿ ಅಂತ ಇದೆ, ಮತ್ತು ಅರ್ಜಿ ಸ್ಥಿತಿಯನ್ನು ಸಲ್ಲಿಸಿ ಅಂತ ಇದೆ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಇದರ ಬಗ್ಗೆ ಫುಲ್ ನೋಟಿಸ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಅಪ್ಲಿಕೇಶನ್ ಡೀಟೇಲ್ಸ್ ಆಗಿರ್ಬೋದು, ಮತ್ತು ನವೀಕರಣದ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈಗ ನಾನು ಅಪ್ಲಿಕೇಶನ್ನ ರೀಲೋಡ್ ಮಾಡ್ತಾಯಿದ್ದೀನಿ. ರೀಲೋಡ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಸೇವಾ ಸಿಂಧು ಅನ್ನೋ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಈ ಅಪ್ಲಿಕೇಶನ್ ಎಲ್ಲ ಹಾಕಬೇಕು ಅಂದರೆ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಹಾಕ್ಬೋದಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೀವು ಡೈರೆಕ್ಟಾಗಿ ಸೇವಾ ಸಿಂಧುಗೆ ಹೋಗಿ ಸರ್ಚ್ ಮಾಡಿದ್ರೆ ಆ ವೆಬ್ಸೈಟು ಮತ್ತು ಅದು ನಿಮಗೆ ಲಿಂಕ್ ಬಂದ್ಬಿಟ್ಟು ಶೋ ಆಗೋದಿಲ್ಲ. ನೀವು ಥ್ರೂ ಈ ವೆಬ್ಸೈಟ್ ಮುಖಾಂತರನೇ ಹೋಗ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಸೇವಾ ಸಿಂಧು ಲಿಂಕ್ ಅನ್ನೋದು ಓಪನ್ ಆಗುತ್ತೆ. ಓಕೆ, ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಮತ್ತು ನಿಮ್ಮ ಪಾಸ್ವರ್ಡ್ ಆಗಿರ್ಬೋದು, ಎರಡನ್ನೂ ಕೂಡ ನೀವು ಇಲ್ಲಿ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಲಾಗಿನ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ನಾನು ಲಾಗಿನ್ ಮಾಡಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಸರ್ವಿಸಸ್ ಅಂತ ನಿಮಗೆ ಕಾಣಿಸುತ್ತೆ. ಆ ಸರ್ವಿಸಸ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಮೊಬೈಲ್ ಕ್ಯಾಂಟೀನ್ ಅಂತದಾದರೂ ಸರ್ಚ್ ಮಾಡ್ಬೋದು ನೀವು. ಇಲ್ಲಾಂದರೆ ಲೈಕ್ 3 lakh ಸಬ್ಸಿಡಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತೆ ನೋಡಿ. ಈ ರೀತಿಯಾಗಿ ವೆಬ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಈಗ ಓಕೆ, ಈಗ ಲಾಗಿನ್ ಆಗಿದೆ. ಲಾಗಿನ್ ಆದಮೇಲೆ ನೆಕ್ಸ್ಟ್ ನೀವು ಅಲ್ಲಿ ಸರ್ಚ್ ಬಾರ್ ಅಂತ ಏನು ಕಾಣ್ತಾ ಇದೆ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಅಪ್ಲಿಕೇಶನ್ ಫಾರ್ ಫಾಸ್ಟ್ ಫುಡ್ ಟ್ರಕ್ ಅಂತ ಅಲ್ಲಿ ಏನು ತೋರಿಸ್ತಾ ಇದೆ ಅದು ಬಂದ್ಬಿಟ್ಟು ಅಪ್ಲಿಕೇಶನ್ನ ಲಿಂಕ್ ಆಗಿರುತ್ತೆ. ಓಕೆ, ಅಟ್ ಪ್ರೆಸೆಂಟ್ ಇವಾಗ ಸರ್ವರ್ಸ್ ಇಶ್ಯೂ ಇರೋದ್ರಿಂದ ಇವಾಗ ನಾವು ಕ್ಲಿಕ್ ಮಾಡಿದ್ರು ಕೂಡ ಅಲ್ಲಿ ತೋರಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದ್ಸರಿ ಪುನಃ ಟ್ರೈ ಮಾಡೋಣ ಅಂದ್ಬಿಟ್ಟು ತಿರ್ಗಾ ಬ್ಯಾಕ್ ವೆಬ್ಸೈಟ್ಗೆ ಬಂದು ಸರ್ಚ್ ಮಾಡ್ತಾಯಿದ್ದೀನಿ. ಓಕೆ, ಬಟ್ ಡೀಟೇಲ್ಸ್ ಕೂಡ ಸ್ಟಿಲ್ ನಾನು ಲೋಡ್ ಆಗ್ತಾಯಿದೆ. ವೆಬ್ಸೈಟ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಓಕೆ, ಮತ್ತೊಮ್ಮೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಅಟ್ ಪ್ರೆಸೆಂಟ್ ನಿಮ್ಗೆ ಏನಾರ ಡೀಟೇಲ್ಸ್ ಗೊತ್ತಾಗಿಲ್ಲ ಅಂದರೆ ಇವಾಗ ಯಾರು ಅಪ್ಲೈ ಮಾಡಬೇಕು, ಇದು ಯಾರು ಎಲಿಜಿಬಿಲಿಟಿ ಇರ್ತಾರೆ, ಮತ್ತು ಯಾರ್ಯಾರಿಗೆ ಈ ಸೌಲಭ್ಯಗಳ ಮಹತ್ವಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದೆಲ್ಲನೂ ಕೂಡ ಇಲ್ಲಿ ನೀವು ಮ್ಯಾನ್ಯಲ್ PDF ಹಾಕಿರ್ತಾರೆ, ಅದನ್ನು ನೋಡ್ಕೊಂಡು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಫ್ರೆಂಡ್ಸ್. ಓಕೆ, ಮತ್ತೊಮ್ಮೆ ನಿಮಗೆ ಕಾಣಿಸ್ತಿದೆಯಲ್ಲ ಕೆಳಗಡೆ ಸೇವಾ ಸಿಂಧು ಅರ್ಜಿ ಲಿಂಕ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಿರ್ಗೋ ಲಾಗಿನ್ ವೆಬ್ಸೈಟ್ಗೆ ಹೋಗುತ್ತೆ. ಬಟ್ ಈಗಲೂ ಕೂಡ ವೆಬ್ಸೈಟ್ ಚೆಕ್ ಮಾಡಿದೆ, ಬಟ್ ಓಪನ್ ಆಗ್ತಾನೆ ಇಲ್ಲ.
ಓಕೆ, ಅಟ್ ಪ್ರೆಸೆಂಟ್ ನೀವೇನು ಮಾಡಿ ಅಂದರೆ ಈ ರೀತಿಯಾಗಿ ನಾನು ಲಿಂಕ್ನ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಾಂದರೆ ನೀವು ವೆಬ್ಸೈಟ್ನಲ್ಲಿ ಏನು ಕಾಣಿಸ್ತಿದೆ ಆ ಲಿಂಕ್ನ ನೀವೇ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ನಾನು ಯಾವ ರೀತಿ ಸರ್ಚ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವೀಡಿಯೋ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು.